ಗೊಜ್ಜನ ಇಲ್ಲೇ ಹಾಕಿದ್ದೆ ಸೈಡ್ಗೆ, ಫುಲ್ ಮೂಲೆ ಕಚ್ಚಿಸ್ಬಿಟ್ಟಿದ್ದೀನಿ. ಹಾಯ್, ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಿನ್ನೆ ಡಿಪಾಸ್ ವಿಡಿಯೋ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೆಲ್ಫಿ ತಗೊಳಕ್ಕಾಗಿಲ್ಲ ಅಷ್ಟೇ, ನಾನೇ ಅಲ್ಲ ಸುಮಾರು ಜನ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 100-150 ಜನ ನಿಂತ್ಕೊಂಡಿದ್ರು. ಊಟ ಮಾಡ್ಬೇಕಾದ್ರೆ ಫುಲ್ ಸುತ್ತ ಇದ್ರ ಥರ ಹಾಕ್ಬಿಟ್ಟಿದ್ರು. ಒಳಗಡೆಗೆ ಬಿಡ್ತಾ ಇರಲಿಲ್ಲ, ನೋಡೋಕ್ಕೂ ಬಿಡಲಿಲ್ಲ. ಸುಮಾರು ಹೊತ್ತು ಊಟ ಮಾಡಿದ್ರು ಅವರು. ಸಿಕ್ಕಾಪಟ್ಟೆ ಒಂದು 2 ಅವರ್ 3 ಅವರ್ ಆಗಿತ್ತಪ್ಪ ಒಳಗಡೆ ಹೋಗಿ. ಅವರು ಬರಲೇ ಇಲ್ಲ. ನಾನು ಕೆಲಸ ಮುಗಿಸ್ಕೊಂಡು ಕಾರ್ ಜೊತೆ ಒಂದು ಸೆಲ್ಫಿ ತಗೊಂಡು ಹೊರಟೆ ಅಲ್ಲಿಂದ. ಜಾಗನೇ ಇಲ್ಲ ನೋಡಿ, ಎಷ್ಟು ಗ್ಯಾಪಲ್ಲಿ ಸಿಕ್ಕಾಡಿ ಹಚ್ಕೊಂಡ್ಬಿಟ್ಟೈತೆ. ಇವತ್ತೇನಪ್ಪ ವಿಷಯ ಅಂದರೆ, ಮಾರ್ಕೆಟ್ಗೆ ಹೋಗ್ತಾ ಇಲ್ಲ, ಗಾಡಿ ಆಚೆ ತಕ್ಕೊಬಿಡ್ತೀನಿ. ಇಲ್ಲ, ಹೊಸಕೋಟೆ ಇದಕ್ಕೆ ಹೋಗ್ಬೇಕಂತೆ, ರಿಲಯನ್ಸು. ಬೆಳಗ್ಗೆ ಬೇಗನೆ ಬನ್ನಿ ಅಂದರೆ ಅದಕ್ಕೆ ಹೋಗ್ತಾ ಇಲ್ಲ ನಮ್ಮ ಮಾರ್ಕೆಟ್ಗೆ. ಮಾರ್ಕೆಟಲ್ಲಿದ್ದು ನಮ್ಮ ಅಂಗಡಿಗೆ ಸುಮಾರು ಅಂಗಡಿ, ಒಂದು 3-4 ಅಂಗಡಿಗೆ ಗಬ್ಬ ಹಾಕ್ಬೇಕಿತ್ತು. ಬನ್ನಿ, ಹೋಗ್ತಾ ಸಿಗ್ತೀನಿ. ನಿನ್ನೆ ವಿಡಿಯೋ ಎಂಜಾಯ್ ಮಾಡಿದ್ದೀರಾ? ಮಾಡಿದರೆ ಯಾರಾದರೂ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬಿಡಿ. ಇಷ್ಟ ಆಗಿದ್ರೆ ಯಾರು ಹೇಳೋದೇ ಇಲ್ಲ ಏನು. ನಮಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ಸುಮಾರು ಜನ ನೋಡ್ತಾ ಇದ್ದೀರಾ. ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನಮಗೂ ಒಂಚೂರು ಖುಷಿ. ಅದು ಒಬ್ಬರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಏನೋ ಒಂಥರ ಇಂಟ್ರೆಸ್ಟು. 3 ದಿವಸದಿಂದ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಏನು ವೀಡಿಯೋ ಮಾಡೋ ಸ್ಟಾರ್ಟ್ಸ್ ಹಾಕಿ ಸುಮ್ಮನೆ ಇರ್ತಿದ್ದೆ. ನಿನ್ನೆ ಯಾರು ಒಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಒಂಥರ ಖುಷಿ. ಹಂಗೆ ಎಲ್ಲರೂ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಬಡವ್ರನ್ನ ಬಡವರೇ ಬೆಳೆಸ್ಬೇಕು. ಬೆಳೆಸ್ತೀರಾ ಇನ್ನು ಸ್ವಲ್ಪ ದಿನ, ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ನನಗೂ ಎಡಿಟಿಂಗ್ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಅಂದರೆ ಯಾವ್ದು ಎಲ್ಲಿಂದ ಎಲ್ಲಿಗೆ ಹಾಕಬೇಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಎಲ್ಲ ಕಲಿತೀನಿ. ಹೋಗ್ತಾ ಕಲಿಯೋದು ಎಲ್ಲ ಒಂದೇ ಸಲ ಕಲಿಬೇಕಂದ್ರೆ ಆಗುತ್ತಾ? ಬನ್ನಿ, ಹೋಗ್ತಾ ಸಿಗೋಣ. ನೋಡಿ, ಈ ಕಡೆ ಸ್ಟ್ರೈಟ್ ಹೋದರೆ ಜಾನ್ಸನ್ ಮಾರ್ಕೆಟು. ನಾನು ಲೆಫ್ಟ್ ತಗೊಂಡು ಕ್ರಿಶ್ಚಿಯನ್ ಸ್ಮಶಾನ ಇದೆಯಲ್ಲ ಅಲ್ಲಿದ್ದೀನಿ. ಇಲ್ಲಿ ಈ ಕಡೆ ಕ್ರಿಶ್ಚಿಯನ್ ಸ್ಮಶಾನ, ಒಂಚೂರು ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲೇ, ಅದು ಲೆಫ್ಟ್ ಟು ರೈಟ್ 2 ಕ್ರಿಶ್ಚಿಯನ್ಸ್ ಇದು. ಇಲ್ಲಿಂದ ಮುಂದೆ ಆ ವೈಟ್ ಗೋಡೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಹಿಂದೂಗಳದು. ಅದು ಆಪೋಸಿಟ್ ಇನ್ನೊಂಚೂರು ಮುಂದೆ ಹೋದರೆ ಮುಸ್ಲಿಮ್ಸ್ ಅವ್ರದ್ದು. ಈ ಗೋಡೆ ಎಲ್ಲ ಡಿಸೈನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ ಪೇಂಟು. ಇದು ಕ್ರಿಶ್ಚಿಯನ್ಸ್ದೆ. ಅಲ್ಲಿ ನೆಕ್ಸ್ಟು ಒಳಗಡೆ ಅದು ಯಾವುದೋ ದೇವಸ್ಥಾನ, ಮುನೇಶ್ವರ ದೇವಸ್ಥಾನ ಅನಿಸುತ್ತೆ. ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾರೆ. ಏನು ಜನ ಆಗುತ್ತಾ ಯಪ್ಪ. ಕಡೆಗೆ ಬರ್ಸ್ದಲ್ಲ ಅಷ್ಟು ಜನ ಇರಲ್ಲ, ಅಷ್ಟು ಜನ ಬರ್ತಾರೆ ಇಲ್ಲಿ ಒಳಗೆ. ಡೀಟೇಲ್ ಆಗಿ ಏನು ತೋರಿಸಲ್ಲ, ಬೇಜಾರು ಮಾಡ್ಕೋಬೇಡಿ. ಬೆಳಗ್ಗೆ ಯಾಕೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬರೀ ಗೋಡೆ ತೋರಿಸ್ತೀನಿ. ಆಪೋಸಿಟ್ ಇರೋದು ಮುಸ್ಲಿಮ್ಸ್ ಅವರು. 3 ಜನದಿಲ್ಲ ಐತಪ್ಪ. ಇದು ಹೋಗೈತೆ. ನಾಯಿ ಇಟ್ಕೊಂಡು ಅಂಕಲ್ ನನ್ನ ಹತ್ರನೂ 2 ನಾಯಿ ಇದ್ವು, 3 ಇದು ಚಪ್ಪಳು. ಒಂದು ತಾಯಿ, ಅದ್ರ ಮರಿಗಳೇ 2 ಇದ್ವು. 2 ತಿರುಗತ್ತು. ಒಂದು ಯಾರೋ ಇಟ್ಕೊಂಡು ಹೋಗ್ಬಿಟ್ರು. ಇಟ್ಕೊಂಡು ಹೋಗಿದ್ದಂದರೆ ಇಟ್ಕೊಂಡು ಹೋಗಿಲ್ಲ. ಅದಕ್ಕೆ ಮನೆ ಹತ್ರ ಬಿಟ್ಟರೆ, ಕೆಳಗಡೆ ಬಿಟ್ಟರೆ ತಿರ್ಗಾ ರಿಟರ್ನ್ ಬರೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಾವು ಇಲ್ಲೇ ಹೋದಾಗ ಯಾರೋ ಚೈನ್ ಬಿಟ್ಬಿಟ್ಟಿದ್ದಾರೆ. ಹೋಗಿದ್ದು ತಿರ್ಗಾ ಬರಲೇ ಇಲ್ಲ. ನಾವು ಸುಮಾರು ಹುಡುಕಿದ್ವಿ, ಸಿಗಲಿಲ್ಲ.
ಹಂಗೆ ಸ್ಟ್ರೈಟ್ ಹೋಗ್ಬೋದಿತ್ತು. ಸ್ಟ್ರೈಟ್ ಹೋದರೆ ಸ್ವಲ್ಪ ಜಿಗ್ಜಾಗ್ ರೋಡು, ಆಮೇಲೆ ಸಿಗ್ನಲಲ್ಲಿ ನಿಂತ್ಕೋಬೇಕು. ನಾನು ಆ ಕಡೆ ಹೋಗಲ್ಲ ಯಾವಾಗಲೂ. ನಡ್ಕ ರೋಡ್ ಇದ್ರೆ ಹಿಂಗೆ ಹೋಗೋದು. ಅದು ಟಾಟಾ ಎಸಿ ಇದ್ದಂಗಿಂದನೂ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಆ ಕಡೆ ರೋಡ್ಗೆ ಹೋಗೋದೇ ಇಲ್ಲ. ಯಾವಾಗಾದ್ರೂ ಇಲ್ಲೇನೋ ಜಾಮ್ ಮಾಡಿದರೆ ಆ ಕಡೆ ರೋಡ್ ಹೋಗೋದು. ಅಡಿ ಪಲ್ಪಳ ಅಂತ ಹೊಳಿತೈತೆ. ಇಲ್ಲಿದ್ರೆ ಕ್ಲೀನ್ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ. ಇಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ಅಂದರೆ ಜಾಗ ಎಲ್ಲ ಜಾಗ ಇದೆ. ಇಲ್ಲಿಲ್ಲ ಅಂದ್ರೆ ಅಂಗಡಿ ಹತ್ರನೂ ಗಾಡಿ ತೊಳ್ಕೊಬೋದು. ಅಲ್ಲಿ ಬಸ್ ಅಂಗಡಿ ಹತ್ರ ಜಾಗನೇ ಇಲ್ಲ. ನಮ್ಮ ಮನೆ ಇರೋದು ಒಂಚೂರು ಸೊಂದೊಳಗಡೆ, ಅಲ್ಲಿ ಹೋಗಲ್ಲ ಗಾಡಿ. ಗಾಡಿನೂ ಟೂ ವೀಲರ್ ಹೋಗೋದೇ ಸ್ವಲ್ಪ ಕಷ್ಟ. ಈ ಕಡೆ ಆ ಕಡೆ ಟೂ ವೀಲರ್ ಹಾಕಿದ್ರೆ ಟೂ ವೀಲರ್ ಹೋಗೋಕ್ಕಾಗಲ್ಲ. ಒಟ್ಟಾರ ಥರ ಇರೋದು. ಇಲ್ಲಿ ಮೋಟ್ರೆಲ್ಲ ತಂದಿಕೊಂಡಿದ್ದೀನಿ. ಮೋಟ್ರು ಎಲ್ಲ ಈ ಗಾಡಿ ತಗೋಬೇಕಂದಾಗಲೇ ಎಲ್ಲ ಸೆಟಪ್ ಮಾಡ್ಕೊಬಿಟ್ಟಿದೆ. ಇಷ್ಟು ಅಲ್ಲ, ಒಂಚೂರು ಗಲೀಜು ಹೊಡಿಸ್ತಾ ಇರಲಿಲ್ಲ ನನ್ನ ಗಾಡೀಲಿ, ಒಂದು ಚೂರು. ಈಗ ಅಲ್ಲಿಗೆ ಹೋದ್ಮೇಲೆ ಬೇರೆ ಆಪ್ಷನ್ ಇಲ್ಲ. ಅಲ್ಲಿ ವಾಶ್ ಮಾಡೋಕೆ ಬಿಟ್ಟರೆ 700 ರೂಪಾಯಿ ತಗೋತಾರೆ. ಹಂಗೂ ಅವಾಗ ಮಾಡಿಸ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಗಲೀಜು ಹಾಕ್ಬಿಟ್ರೆ ಮಾತ್ರ ತಗೊಂಡೋಗ್ತೀನಿ. ಸ್ವಲ್ಪ ಆದರೆ ನಾನೇ ಕ್ಲೀನ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಜಾಸ್ತಿ ಗಲೀಜಾಯಿತು ಅಂದರೆ ವಾಷಿಂಗ್ ಬಿಡೋದೆ. ಎಲ್ಲ ರೆಡಿ ಆಯ್ತು ಗಾಡಿ. ಅದು ಫಾಗ್ ಲ್ಯಾಂಪು ಮತ್ತು ವೀಲ್ ಕ್ಯಾಪ್ ತಂದಿದ್ದೆ. ವೀಲ್ ಕ್ಯಾಪ್ ಏನೋ ಡಿಸೈನ್ ಮಾಡೋಣ ಅಂದ್ಕೊಂಡೆ. ಅದು ಒಂಥರ ಕಟ್ಟರ್ ಥರ ವೈಟ್ ಮಾಡಿ, ಯಾಕೋ ಸ್ವಲ್ಪ ಇದಾಗ್ತೈತೆ. ಹಂಗೆ ವೀಲ್ ಕ್ಯಾಪೇ ಮಾಮೂಲಿ ಡಬಲ್ ಕಲರ್ ಕೊಟ್ಟಿದ್ದಾರೆ. ಸಿಂಗಲ್ ಕಲರ್ ಕೇಳಿದೆ, ಡಬಲ್ ಕಲರ್ ಕೊಟ್ಟರು. ಅದು ಹಾಕೋಣ ಇಲ್ಲ ಸ್ವಲ್ಪ ದಿನ ಹೋದ್ಮೇಲೆ. ಸ್ವಲ್ಪ ದಿನ ಅಂತ ಹೋಗ್ಬಿಟ್ರೆ ವೀಲ್ ಕ್ಯಾಪೇ ಡ್ಯಾಮೇಜ್ ಆಗಿಬಿಡುತ್ತೆ. ಇನ್ನೇನು ಹಂಗೆ ತಿಕ್ಕಿದ್ದೀನಿ. ನನ್ನ ತಮ್ಮ ಸ್ವಲ್ಪ ಫ್ರೀ ಆದರೆ ಅವನ ಕೈಲೇ ಮಾಡಿಸ್ಬೇಕು. ಮಾಡ್ತಾನೆ ಅವನು. ಸ್ವಲ್ಪ ಸ್ಕೂಲ್ ವರ್ಕ್ ಇದೆಲ್ಲ ಮಾಡ್ತಿದ್ನಲ್ಲ, ಸ್ಕೂಲು ಕಾಲೇಜ್ದು ಡಿಸೈನಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಸ್ವಲ್ಪ ತಲೆ ಓಡಿಸ್ಬೋದು. ಇನ್ನೊಂದು ಟಾರ್ಪಲ್ ಒಂದು ಹಾಕ್ಸ್ಬಿಟ್ರೆ ಗಾಡಿ ಫುಲ್ ರೆಡಿ. ಈ ಬೇಸಿಗೆ ಇದಾಗಲಿ ಅಂತ ಸುಮ್ಮನಿದ್ದೀನಿ. ಬಿಸಿಲಿಗೆ ತಿರ್ಗಾ ಕಲರ್ ಚೇಂಜ್ ಆಗ್ಬಿಡುತ್ತೆ. ಅದು ಯಾವ ಕಲರ್ ಹಾಕ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಬ್ಲ್ಯಾಕ್ ಬರೋಲ್ಲ ಅಂತೆ. ಫುಲ್ ಬ್ಲ್ಯಾಕ್ ಇದ್ರೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ, ವೈಟು ಬ್ಲ್ಯಾಕು. ಇಲ್ಲ ಅಂದರೆ ಇನ್ನೊಂದು ಆರೆಂಜ್ ಕಲರ್ ಬರುತ್ತೆ, ವಾಟರ್ ಪ್ರೂಫ್ ಅಂತದು. ಎಲ್ಲ ಒಂಚೂರು ಟಚ್ ಮಾಡೋದೇ ಅರ್ಧೇ ಹೋಗೋದು, ಅದೇ ಬೇಜಾರು. ಎಲ್ಲೂ ಟಚ್ಚೇ ಮಾಡಿರಲಿಲ್ಲ ಅವತ್ತು. ಈ ಕಡೆ ಫುಲ್ ಜಾಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಲೆಫ್ಟು ಗಲ್ಲಿ ಹೊರಗಡೆಯಿಂದ ಹೋದೆ, ಮರಕ್ಕೆ ಸಿಗಾಕೊಂಡೆ. ಅವಾಗ ಒಂಚೂರು ರೈಟ್ ಸೈಡಿಗೆ ಇರುತ್ತು. ಅವಾಗಿಂದ ನೋಡೋಕ್ಕೆ ಒಂಥರ ಗಲೀಜಾಗಿ ಕಾಣುತ್ತೆ ಗಾಡಿ. ಟಾರ್ಪಲ್ ಇಲ್ಲ, ಕಂಟೈನರ್ ಬಾಡಿ ಕಟ್ಟಿಸ್ಕೊಂಡಿಲ್ಲ ನಾನು. ಯಾಕೆ ಕಟ್ಟಿಸ್ಕೊಂಡಿಲ್ಲ ಅಂದರೆ ನಮಗೆ ಬರೀ ಕಬ್ಬಿಗೆ ಅಂತ ನಾನು ಡಿಸೈಡಾಗಿ ತಗೊಂಡಿದ್ದು. ಆಮೇಲೆ ಈ ಬೇರೆ ಬಾಡಿಗೆ ಬಂದು ಕಂಟೈನರ್ ಬಾಡಿ ನೋಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಗಾಡಿ ಇಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಆದಷ್ಟು ಬೇಗ ಆಗಲಿ. ಹುಡುಕ್ತಾ ಇದ್ದೀನಿ ಗಾಡಿಗಿಂತ ಮುಂಚೆ ಡ್ರೈವರ್ನ ಹುಡುಕ್ತಾ ಇದ್ದೀನಿ. ಗಾಡಿಗೆ ಇನ್ನೂ ಇದಾಗಿಲ್ಲ. ಗಾಡಿ ಏನು ಸಿಕ್ಬಿಡುತ್ತೆ, ಡ್ರೈವರ್ ಸಿಗ್ಬೇಕು. ಮೈನು ಒಳ್ಳೆ ಡ್ರೈವರ್ ಸಿಗಬೇಕು. ಒಂದೇ ಇಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಬರೀ 5 ರಿಂದ 10 ನಿಮಿಷ ಅಷ್ಟೇ. ಗಾಡಿ ಅನ್ಲೋಡ್ ಆಗ್ತೈತೆ ನೋಡಿ. ಅಲ್ಲಿ ಲಾರಿ ಇದೆಯಲ್ಲ, JK ಕಾಟನ್ ಎಲ್ಲ ಇದರಲ್ಲೇ ಬರೋದು. ತೋರಿಸ್ತೀನಿ ನೋಡಿ. ಹಿಂದೆ ಹಾಕೋಣ ಅಲ್ಲಿ ಸೈಡಿಗೆ ಹಾಕಿರ್ತೀನಿ. ಎಲ್ಲಿಂದ ನೋಡಪ್ಪ, ಇದ್ರ ಗಾಡಿ ಇದು ಕೋಲಾರ ಗಾಡಿ. ಎಲ್ಲ ಯುದ್ಧಕ್ಕೆ ರೆಡಿ ಆಗ್ಬಿಟ್ಟವ್ರೆ.
ಹಂಗೆ ಒಳ್ಳೆಕ್ ಹಾಕ್ತೀರಾ? ಫುಲ್ ಹಿಂದೆ ಹೊಡಿಯಲ್ಲ ಇನ್ನು? ಹಿಂದೆ ಬರಲಾ? ಅಯ್ಯೋ ನಮ್ಮ ಗಾಡಿ ಸ್ಟ್ರಾಂಗ್ ಇಲ್ಲಪ್ಪ. ಅದು ದೊಡ್ಡಾನೆ ಚಿಕ್ಕನೇ ಇದು ಮರಿಯಾಣೆ. ಕಚ್ಚಿಸ್ಬಿಟ್ಟಿದ್ದೀನಿ ಗಾಡಿಗೆ. ಆಧಾ ಸಾಕಾಗಿದೆ ಫುಲ್ಲು ಆಯ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತುಂಬಿ ನೋಡಿ. ಎಲ್ಲ ಅನ್ಲೋಡ್ ಮಾಡೋದು ಬೆಳಗ್ಗೆ 3 ಗಂಟೆಯಿಂದ ಅನ್ಲೋಡ್ ಮಾಡಿರ್ತಾರೆ. ಹಾಕ್ತೀನಿ. ಕಚ್ಚಿಸ್ಬಿಟ್ಟಿದ್ದೀನಿ ಗಾಡಿ. ನಮ್ಮ ಗಜ ಪಳಪಳ ಹೊಡಿತಾವ್ ಇವತ್ತು. ಆಮೇಲೆ ಸಿಗ್ತೀನಿ. 1300 ಕಂಟನು ಮೊನ್ನೆ ಫುಲ್ ಖಾಲಿ ಆಗಿತ್ತಲ್ಲ, ಫುಲ್ ತುಂಬಿಟ್ಟಿದ್ದಾರೆ. ಫುಲ್ ಐಟಮ್ ಬಂದ್ಬಿಟ್ಟಿದೆ. ಎಲ್ಲ ಗಾಡಿ ಲೋಡ್ ಆಯಿತು. ಆ ಗಾಡಿ ಹೋಯ್ತು, ದೊಡ್ಡ ಗಾಡಿ ಇತ್ತಲ್ಲ ಅದು ಅನ್ಲೋಡ್ ಮಾಡಿ ಹೋಯ್ತು. ಅದು ಹೋದ್ಮೇಲೆ ಬೇರೆ ಅಜಯ್ಕೆ ರೆಡ್ ಬಿಟ್ಟು ಗ್ರೀನ್ ಕಲರು ಸ್ವಲ್ಪ ಹಾಕಿದ್ದಾರೆ. ಒಂದು 40 ಕಾಟನ್ ಏನು ಹಾಕಿದ್ದಾರೆ. ಇವು ತುಂಬ ದಿನ ಆದಮೇಲೆ ಇಷ್ಟೊಂದು ಕಾಟನ್ ಹಾಕಿರೋದು. ಇದು 100 ಕಾಟನ್ ಇಲ್ಲ, 150 160 ಕಾಟನ್ ತನಕ ಹಾಕ್ತಿದ್ದೆ ನಾನು. ಒಂದು ಕಾಟನ್ ಬಂದ್ಬಿಟ್ಟು 22 kg 23 kg ಬರುತ್ತೆ. 3 ಟನ್ ಹಾಕ್ತೀನಿ. ಜಾಸ್ತಿ ಸುಮಾರು ಸಲ ಹಾಕಿಲ್ಲ, ಒಂದು ಹಾಕಿರ್ಬೋದಪ್ಪ, ಒಂದು 7-8 ಸಲ ಹಾಕಿದ್ದೀನಿ. ಮುಂಚೆ ಜಾಸ್ತಿ ಬರ್ತಾಯಿತ್ತು, ಇವಾಗಲೇ ಇದು ಕಮ್ಮಿ ಆಗಿರೋದು. ನಾನು ಇನ್ನೊಬ್ಬರು ಇನ್ನೂ ಬಿಲ್ ಬಂದಿಲ್ಲ, ಬಿಲ್ಲಿಗೆ ಕಾಯ್ತಾ ಇದ್ದೀವಿ. ಬಿಲ್ ಬಂದರೆ ಇಲ್ಲಿಂದ ಹೋಗ್ತಾ ಹೊಸಕೋಟೆಯಲ್ಲಿ ಸಿಗ್ತೀನಿ. ನಾಷ್ಟಕ್ಕೆ ನಿಲ್ಲಿಸಿದ್ದೆ ಇಲ್ಲಿ ನಾಷ್ಟ ಮಾಡಿಕೊಂಡು ಹೊರಟೆ. ಟಾರ್ಪಲ್ ನೋಡಿ ಎಲ್ಲ ಕಡೆಯಿಂದ ಆಡಿಸ್ಬಿಟ್ಟೈತೆ ನಾನು. ಯಾವುದೋ ನಾಯಿ ಮಲಗಿತ್ತು ಬೋರ್ಡ್ರಲ್ಲಿ. ಇನ್ನೇನು ಇಲ್ಲಿಂದ ಇನ್ನೊಂಚೂರು ಮುಂದೆನೇ ಈ ಹೊಸಕೋಟೆ ಇದಾಗಿದ್ದ ತಕ್ಷಣ ಮುಂದ್ಗಡೆ ಒಂದು ಫ್ಲೇವರ್ ನಡೀತಾ ಇದೆಯಲ್ಲ, ಅಲ್ಲಿಂದ ಒಂಚೂರು ಮುಂದೆ ಟರ್ನಿಂಗಲ್ಲೇ ಇರೋದು ಹೋಟ್ಲು. ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ತೋರಿಸ್ತೈತೆ. ಬನ್ನಿ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಟ್ಯಾಕ್ಟ್ರಲ್ಲಿ ರಾಕೆಟ್ ಲಾಂಚ್ ಥರ ಇಟ್ಕೊಂಡು ಹೋಯ್ತಾವ್ರಿ. ಲೆಫ್ಟ್ಗೆ ಹೋಯ್ತಾನೆ ಹೆಂಗೆ ಹೋಯ್ತಾನೋ ಗೊತ್ತಿಲ್ವಲ್ಲ, ಅಲ್ಲಿ ಹಾಕೋರಲ್ಲ ಬೋರ್ಡ್. ಜಾರ್ಬಿಟ್ರೆ ಏನು ಗೊತ್ತಾ ಇದು? ಇಲ್ಲ ನನಗೆ ಹೋಯ್ತಾನೆ. ಇಲ್ಲಿ ರೈಟ್ ತಗೋಬೇಕು. ಕಟ್ಟಾಗಲ್ಲ, ಒಳಗಡೆ ಕಂಬಿ ಕೊಟ್ಟಿರ್ತಾನೆ. ಅದೇನಾ 700 ಮೀಟ್ರು, ಇನ್ನೂ ಅರ್ಧ ಕಿಲೋಮೀಟ್ರು. ಇಲ್ಲೇ ರೈಟ್ ಹೋಗ್ಬೇಕಾ? ಹಾಂ ಇಲ್ಲೇ ಹಿಂಗೆ ರೈಟಿಗೆ ಹೋದ್ರೆ ಇನ್ನೊಂದು 120 ಮೀಟ್ರ್. ನೀವು ಅದ್ಯಾವುದೋ ಇಟ್ಕೊಂಡಿದ್ದೀರ ಅಷ್ಟು ದೊಡ್ಡ ಪ್ಲೇನ್ನ. ಟೆಂಪನೇ ಇಟ್ಕೊಬಿಟ್ಟಿದ್ದೀರ ನಮ್ಮ ಮ್ಯಾಪ್ಗೆ. ಅದು ಆರೋ ಮಾರ್ಕ್ ಇದೆ, ಕರೆಕ್ಟಾಗಿ ತೋರಿಸುತ್ತೆ. ಟೆಂಪೋ ಬಸ್ ಇದು ಇಟ್ಕೊಂಡ್ರೆ ನೀವು ಇವರಾ? ಅವನೇ ಬಂದಿಲ್ಲ, ನಾವು ಬಂದ್ಬಿಟ್ಟಿದ್ದೀವಿ ನೋಡ್ರಿ. JCB ಅದು ಒಳಗಡೆ ನಿಲ್ಸ್ಕೊಂಡವ್ರೆ. ಇದು ವೈಟ್ ಬೋರ್ಡ್ ಗಾಡಿ, ಮೋಸ್ಟ್ಲಿ ಇವರೇ ಸ್ವಂತಕ್ಕೆ ಯೂಸ್ ಮಾಡ್ಕೊತಾರೆ. ಇಲ್ಲಿ ಒಳಗಡೆ ಮಾತ್ರ ಕ್ಲೀನ್ ಮಾಡೋಕ್ಕೆ ಎಲ್ಲ ಜಾಗದವ್ರು ಏನೋ ಇಟ್ಕೊಂಡಿರ್ತಾರೆ ಸ್ವಂತಕ್ಕೆ. ಅವ್ರ ಕೆಲಸಕ್ಕೆ ಅವ್ನು JCB ಬೇಜಾರು ಮಡಗಿರ್ತಾರೆ. ಎಂಟ್ರಿ ಮಾಡಿಸ್ಕೊಬರಕ್ಕೆ ಹೋಗೋರೆ, ಮಾಡಿಕೊಂಡು ಹೋಗ್ಬೇಕು. ಒಳಗಡೆ ಬಂದಿದ್ದೀವಿ, ಎಲ್ಲ ಹಾಕ್ಬೇಕು ಗೊತ್ತಿಲ್ಲ. ಗಾಡಿ ಏನು ಜಾಸ್ತಿ ಇಲ್ಲ, ಲೇಟ್ ಆಗಲ್ಲೇನು. ಇದೆಲ್ಲ ಒಂದೇ ಒಂದು ನೋಡ್ರಪ್ಪ, ಎಲ್ಲ ರಿಲಯನ್ಸೇ ಅಂತೆ. ಇನ್ನು ಈ ಥರದ್ದು ಆ ಕಡೆ ಒಂದೈತೆ, ಇದೊಂದು ಈ ಕಡೆ ಒಂದು. ನಮ್ಮವ್ರು ಕೇಳಕ್ಕೆ ಹೋಗೋರೆ.
ಎಲ್ಲ ಹಾಕ್ಬೇಕು ಗೊತ್ತಿಲ್ಲ ಗಾಡಿ. ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾರೆ, ಹೊಸಕೋಟೆಗೆ ಬರ್ತಾ ಇರೋದು. ಬೇರೆ ಕಡೆ ಇದಕ್ಕೆಲ್ಲ ನೆಲಮಂಗಲ ಹತ್ರ ಎಲ್ಲ ಹೋಗಿದ್ದೀವಿ, ಇದಕ್ಕೆ ಫಸ್ಟು. ಫೈನಲಿ ನಮ್ಮವ್ರು ಹೋಗಿ ಹುಡಿಕೊಂಬಂದ್ಬಿಟ್ರು ಎಲ್ಲಿ ಹಾಕಬೇಕು ಅಂತ. ಅಲ್ಲಿ 407 ಜಾಗಕ್ಕೆ ಹಾಕ್ಬೇಕು ಅನಿಸುತ್ತೆ. ಇದು ಖಾಲಿ ಆಗಿಲ್ಲ, ಇನ್ನೂ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲ ಸೈಡ್ಗೆ ಹಾಕ್ಕೊಂಡು ನಮ್ಮವ್ರು ಓಡ್ತಾರೆ ನೋಡಿ. ಇಲ್ಲಿ ಅವರೇ ಇಳಿಸ್ಕೊತಾರೆ, ನಾವೇನು ಇಳ್ಸಂಗಿಲ್ಲ ಅನಿಸುತ್ತೆ. ಇಳಿಸಂಗಿಲ್ಲ ಅಂದರೆ ಒಳ್ಳೇದೇ ಅಲ್ಲ, ಕಷ್ಟ ತಪ್ಪುತ್ತೆ. ಎಲ್ಲಾಗ್ಲೇ ಏನು ಕೇಳೋದ್ರಲ್ಲ ಇದೆಯಪ್ಪ ನೀವು. ಭಾರತ್ ಬ್ಯಾಂಕ್ಸ್ ನೋಡಿ, ಇಷ್ಟೇ ಐಟಮ್. ಅದೊಂದು 50, ಇದೊಂದು 57, ಇದೊಂದು 30, 80 ಕಾರ್ಟನ್. ಮುಂಚೆ ಇದ್ರ ಲೆವೆಲ್ಲು, ಆ ಲೆವೆಲ್ ಇದ್ರ ತನಕ ಬರ್ತಾಯಿತ್ತು ಅಲ್ಲಿ. ಎಲ್ಲ ಅನ್ಲೋಡ್ ಆಯಿತು, ನಾವೇ ಮಾಡಿದ್ವಿ ಅನ್ಲೋಡು, ಅವ್ರೇನು ಮಾಡಲಿಲ್ಲ. ಹೊಸ ಕಂಪ್ನಿ ಅಲ್ಲ, ಗೊತ್ತಾಗ್ತಿಲ್ಲ ಅವ್ರಿಗೆ ಹೆಂಗೆ ಅಂತ. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು, 1 ಗಂಟೆ. ಇದು ಸರಿ ಓಡೋಣ, ಹಾಂ ಓಡೋಣ, ಇನ್ನು ಲೇಟಾ? ಅದೇನು ಇಸ್ಕೊತೀಯ ಬಾಣ. ಸೈನ್ ಕಾಪಿ ಮೇಲ್ ಮಾಡಕ್ಕೆ ಹೇಳಿ, ಮೇಲ್ ಮಾಡಲಿ. ಅದು ಬಂದರೆ ಹೊಡ್ತಾರೆ. ಸೈನ್ ಕಾಪಿ ಬಂದಿಲ್ಲ, ಬಂದರೆ ಹೊಡ್ತಾರೆ. ಇವಾಗಲೇ ಅನ್ಲೋಡ್ ಮಾಡಿ ಈ ಸೈಡ್ಗೆ ಹಾಕಿದ್ದೆ. ಯಪ್ಪ ಶೆಕೆ ಬೇರೆ, ಒಬ್ಬನೇ ಬಿಡ್ತೀನಿ. ಹೋಗ್ತಾ ಸಿಗ್ತೀನಿ ಬನ್ನಿ. ಅಲ್ಲಿಂದ ಬಂದೆ, ಅಲ್ಲಿಂದ ಬಂದೆ. ಈಗ ಜಾನ್ಸನ್ ಮಾರ್ಕೆಟ್ ಹತ್ರ ನಮ್ಮವ್ರನ್ನ ಅಲ್ಲೇ ಎತ್ತಾಕಿ ಅಂದರೆ ಬಿಟ್ಟು ಅವ್ರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ನಾನು ಇಲ್ಲೇ ಆನೆಬಳ್ಳಿ ಹತ್ರ ಹೋಗ್ತಾಯಿದ್ದೀನಿ. 1-2 ದಿನ ಇಲ್ಲೇ. ಬಾಡಿಗೆ ಯಾವುದು ಇಲ್ಲ ಸದ್ಯಕ್ಕೆ. ಬಾಡಿಗೆ ಇದ್ದರೆ ಫೋನ್ ಮಾಡ್ತೀನಿ ಅಂತ ಹೇಳೋರೆ. ಸದ್ಯಕ್ಕೆ ಇರಲ್ಲ ಅನ್ಸುತ್ತೆ. ಈಗಲೇ ಇಷ್ಟು 2:15 ಆಯಿತು. 2:15 ನಾವು ಮನೆಗೆ ಹೋಗಿ ಊಟ ಮಾಡಿ ಮಕ್ಕಳ ಜೊತೆ ಆಟ ಆಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದೇ ಇಲ್ಲ. ಸ್ವಲ್ಪ ಕೆಲಸ ಐತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಹಂಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್. ಓಕೆ ಬಾಯ್.